12ನೇ ಶತಮಾನದಲ್ಲಿ ಇಡೀ ವಚನ ಸಾಹಿತ್ಯದಲ್ಲಿ ಒರಿಜಿನಲ್ ಆಗಿ ಒಂದೇ ಒಂದು ಕಡೆ ವೀರಶೈವ ಪದ ಪ್ರಯೋಗ ಆಗಿದೆ. ಅದನ್ನ ಅಮುಗೆ ರಾಯಮ್ಮ ಬಳಸಿದ್ದಾಳೆ. ಅದು ವ್ರತವಾಗಿ. ಇದು ಬಹಳ ಬಹಳ ಮಹತ್ವದ ಈ ವಚನ. ಇಡೀ 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ ಒರಿಜಿನಲ್ ಆಗಿ ಇರುವಂತದ್ದು ಇದು ವೀರಶೈವನು. ಇಲ್ಲಿ ಯಾವ ರೀತಿ ಬಳಸಿದ್ದಾಳೆ ನೋಡಿ. ನಿತ್ಯ ಶಿವಾರ್ಚನೆ ತ್ರಿಕಾಲವಿಲ್ಲ, ನಿತ್ಯ ಪಾದೋದಕ ಪ್ರಸಾದ ಸೇವನೆ ಇಲ್ಲ, ಇದೇ ತರ ವೀರಶೈವ ವ್ರತ. 12ನೇ ಶತಮಾನದಲ್ಲಿ ಇದಕ್ಕೆ ವೀರಶೈವ ವ್ರತ ಆಗಿತ್ತು, ವೀರಶೈವ ಧರ್ಮ ಆಗಿದ್ದಿಲ್ಲ. ಅಲ್ಲಿಗೆ ಇದು ಸಾಕ್ಷಿ. ಇದೇ ತರ ವೀರಶೈವ ವ್ರತ, ಇದೇ ತರ ಜನ್ಮ ಸಾಫಲ್ಯ ಅಮುಗೇಶ್ವರ ಲಿಂಗವೇ. ಆದ್ದರಿಂದ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಲಿಂಗಾಯತಕ್ಕೆ ಅದರದೇ ಆದಂತ ಒಂದು ಧರ್ಮದ ಚೌಕಟ್ಟಿದೆ, ಚಿಂತನಾ ಕ್ರಮ ಇದೆ, ಬದುಕಿನ ಒಂದು ರೀತಿ ನೀತಿಗಳಿದಾವೆ. ಅವರು ನೋಡಿ, ಅವರು ಮಾಡ್ತಾ ಇರೋದೇನು, ಕಾಯಕ ಪ್ರಸಾದ ದಾಸೋಹ. ಜಾತೀಯತೆ ಇಲ್ಲ, ಇದು ನಿರ್ಜಾತಿ ಧರ್ಮ ಇದೆ. ಮೇಲು ಕೀಳು ಇಲ್ಲ, ಸ್ತ್ರೀ ಪುರುಷ ಭೇದ ಭಾವ ಇಲ್ಲ. ಇವೆಲ್ಲ ಬಸವಣ್ಣನವರ ಕೊಡುಗೆಗಳಿದಾವೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ವೀರಶೈವ ಅನ್ನೋದು ವ್ರತ ಆಗಿತ್ತು 12ನೇ ಶತಮಾನದಲ್ಲಿ, ಧರ್ಮ ಆಗಿದ್ದಿಲ್ಲ. 14ನೇ ಶತಮಾನದವರೆಗೆ 1368ರವರೆಗೆ ವೀರಶೈವ ಪದ ಪ್ರಯೋಗ ಕನ್ನಡ ನಮ್ಮ ವಚನ ಸಾಹಿತ್ಯದಲ್ಲಿ ಇಲ್ಲವೇ ಇಲ್ಲ. ಯಾವ ರೀತಿ ಸೇರ್ತಿದ್ರು, ಯಾಕೆ ಸೇರ್ತಿದ್ರು, ಇದ್ರ ಬಗ್ಗೆ ಬಹಳಷ್ಟು ಅಧ್ಯಯನ ಆಗ್ಬೇಕಾಗಿದೆ. ಕಲಬುರ್ಗಿ ಅವ್ರು ಏನ್ ಹೇಳಿದ್ರು, ನಾವು ಲಿಂಗಾಯತರು ವೀರಶೈವ ಅಂದು ಕುಲಗೆಟ್ಟೆವು ಅಂತ ಹೇಳಿಸಿಂದ ಸ್ಪಷ್ಟ ಹೇಳಿದ್ರು ಅಲ್ವಾ. ಇದು ಅವರು ಕೂಡ ಎಲ್ಲರೂ ನಾವೆಲ್ಲ ತಪ್ಪು ಮಾಡಿದೀವಿ ಅಂತಾನೆ ಹೇಳಿದ್ರು ಅವರು. ಯಾಕಂದ್ರೆ ಕಾಲದ ಒಂದು ಕಟ್ಟಳೆಯಲ್ಲಿ ಬದುಕು ಮುಂದೆ ಹೋಗ್ತಾವಾಗ ಅನೇಕ ಅವಘಡಗಳಾಗಿರ್ತವೆ. ಆ ಅವಘಡಗಳನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಸ್ವತಂತ್ರ ಧರ್ಮ ಇದೆ, ಇದು ಬಸವಣ್ಣನ ಧರ್ಮವಯ್ಯ 12ನೇ ಶತಮಾನದಾಗ ಹೇಳಿದ್ದಾರೆ. ಬಸವಣ್ಣನೇ ಗುರು, ಜಗಕ್ಕೆಲ್ಲವೂ ಗುರು ಅಂತ ಸ್ವತಃ ಅಲ್ಲಮ ಪ್ರಭುಗಳೇ ಹೇಳಿದ್ದಾರೆ. ಆಮೇಲೆ ಪಂಚ ಆಚಾರಗಳಿದಾವೆ. ಯಾವ ಪಂಚ ಆಚಾರಗಳು? ಲಿಂಗಾಚಾರ, ಏಕದೇವೋಪಾಸನೆ, ಇಷ್ಟಲಿಂಗ ಪೂಜೆ. ಶಿವಾಚಾರ ಅಂದ್ರೆ ಜಾತಿ ಮತ ಪಂಥ ಲಿಂಗ ಭೇದ ಇಲ್ಲದೆ ಬದುಕುದು. ಸದಾಚಾರ ಅಂದ್ರೆ ಕಾಯಕ ಮಾಡೋದು, ಸಮಾಜದ ಕಡೆನೂ ಕೂಡ ನಾವು ನಮ್ಮ ಕರುಣೆಯನ್ನ ಹರಿಸೋದು. ಆಮೇಲೆ ಇದು ಗಣಾಚಾರ ಅಂತಂದ್ರೆ ಈ ತತ್ವಕ್ಕಾಗಿ ನಾವು ಸಿದ್ಧರಾಗಿ, ತತ್ವದ ರಕ್ಷಣೆಗಾಗಿ, ವಿಸ್ತರಣೆಗಾಗಿ. ಆಮೇಲೆ ಭ್ರಷ್ಟಾಚಾರ, ಇದೆಲ್ಲ ಮಾಡ್ಬೇಕಾದ್ರೆ ಸೇವಕನಾಗಿ ಜಗತ್ತಿನ ಸಮಾಜದ ಜಂಗಮ ಅಂದ್ರೆ ಸಮಾಜ, ಈ ಸಮಾಜದ ಸೇವೆ ಮಾಡ್ತಾ ನಾವು ಬದುಕಬೇಕು. ಇದು ಭ್ರಷ್ಟಾಚಾರ. ಪಂಚ ಆಚಾರಗಳು ಬಹಳ ಮುಖ್ಯ ಇದಾವೆ. ಇದು ಜಾತಿ ಇಲ್ಲ, ಕುಲಭೇದ ಇಲ್ಲ, ಲಿಂಗ ಭೇದ ಇಲ್ಲ, ವರ್ಗ ಭೇದ ಇಲ್ಲ. ಇದು ಶಿವಾಚಾರ. ಶಿವಾಚಾರದ ಡೆಫಿನೇಷನ್ ಚನ್ನಬಸವಣ್ಣವರು ಬಹಳ ಸರಿಯಾಗಿ ಕೊಟ್ಟಿದ್ದಾರೆ. ಸದಾಚಾರ ಅಂದ್ರೆ ಸ್ವಾವಲಂಬಿ ಆಗ್ಬೇಕು, ಸಮಾಜದ ರಕ್ಷಣೆ ಮಾಡ್ಬೇಕು, ದುಡಿಬೇಕು, ಕಾಯಕ ಮಾಡ್ಬೇಕು. ಲಿಂಗಾಚಾರ ಏಕದೇವೋಪಾಸನೆ, ಇಷ್ಟಲಿಂಗ ಮಾತ್ರ ಉಪಾಸನಾ ಸಾಧನ. ಇದು ಗಣಾಚಾರ ಅಂದ್ರೆ ಸಮೂಹ ಪ್ರಜ್ಞೆಯಿಂದ ಇದನ್ನ ರಕ್ಷಣೆ ಮಾಡ್ಬೇಕು. ಭ್ರಷ್ಟಾಚಾರ ಅಂದ್ರೆ ಸೇವಕರಾಗಿ ನಾವು ಸೇವಾಭಾವದಿಂದ, ನನಗಿಂತ ಕಿರಿಯರಿಲ್ಲ ಅನ್ನೋ ಭಾವದಿಂದ ನಾವು ಇರ್ಬೇಕು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಇವು ಪಂಚ ಆಚಾರಗಳಿದಾವೆ. ನಾವು ಈ ಪಂಚ ಆಚಾರಗಳು ಯಾರು ಪಾಲಿಸ್ತಾರಲ್ಲ ಅವರು ಲಿಂಗವಂತರು, ಅವರು ಲಿಂಗಾಯತರು ಅಂದ್ರೆ ಇದು ಅವರ ಒಂದು ಡೆಫಿನೇಷನ್.